ಹಾಯ್ ಫ್ರೆಂಡ್ಸ್, ಇವಾಗ ಊರಿಗೆ ಬಂದಿದ್ದೀನಿ. ಟೈಮ್ 1 ಗಂಟೆ ಆಯಿತು. ಬೆಳಗ್ಗೆ 9 ಗಂಟೆಗೆ ಹತ್ತಿರ ಟ್ರೈನು. ಸೊ ಇವಾಗ ಬಂದುಬಿಟ್ಟು ಊರಿಗೆ ಎಂಟ್ರಿ ಕೊಟ್ಟಿದ್ದೀನಿ. ನಮ್ಮೂರನ್ನ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು. ಇವಾಗ ಏರಿಯ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಮ್ಮೂರು ಕೆರೆ, ನೀರು ಸ್ವಲ್ಪ ಐತೆ, ಇನ್ನೆಲ್ಲ ಬಂದು ಖಾಲಿ ಆಗ್ಬಿಟ್ಟಿದೆ. ನಮ್ಮೂರಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಸಿಕೆರೆ ಇಳಿದು ಅಲ್ಲಿಂದ ಬಸ್ಸಿಗೆ ಬಂದು ಬಾಣಾವರಕ್ಕೆ ಇಳಿದು ಬಾಣಾವರಿಂದ ಇಲ್ಲಿ ಬರೋಕ್ಕೆ ನೊಂದೋಯ್ತು ಜೀವ. ಸಿಕ್ಕಾಬಟ್ಟೆ ಬಿಸಿಲು, ಸಿಕ್ಕಾಬಟ್ಟೆ ರಶ್ಶು ಅಂದರೆ ರಶ್ಶು. ಟ್ರೈನ್ ಅಂತೂ ಭಯಾನಕ ರಶ್ಶು. ಅಲ್ಲಿಂದ ಬಸ್ಸಿಗೆ ಬಂದ್ರಂತೂ ಇನ್ನೂ ರಶ್ಶು. ಈ ಕಡೆಯಿಂದ ಎಷ್ಟು ಗಂಟೆ ಹೋಗ್ತೀನೋ ನನಗೆ ಗೊತ್ತಿಲ್ಲ, ನೋಡಬೇಕು ಏನು ಮಾಡೋದು ಹೇಳಿ. ಸಿಕ್ಕಾಬಟ್ಟೆ ರಶ್ಶು. ಅಲ್ಲಿ ನೋಡಿ ಎಷ್ಟು ದೊಡ್ಡದು ಕೊಕ್ಕರೆ ಇದೆ ನಮ್ಮೂರ ಕೆರೆಯಲ್ಲಿ, ತೋರಿಸ್ತೀನಿ. ಅಲ್ಲಿ ನೋಡಿ ಸಿಕ್ಕಾಬಟ್ಟೆ ದೊಡ್ಡದೈತೆ ಕೊಕ್ಕರೆ. ಏನಪ್ಪ ಈ ರೇಂಜಲ್ಲಿ ಇರೋದು ನಾನು ಇವತ್ತು ಫಸ್ಟ್ ಟೈಮ್ ನೋಡ್ತಿರೋದು. ಅಲ್ಲಿ ನೋಡಿ ಎಷ್ಟು ದೊಡ್ಡದಿದೆ, ನಿಮ್ಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬ್ಲಾಕ್ ಕಲರು. ತೋರಿಸ್ತೀನಿ ನೋಡಿ, ಕತ್ತು ಎಷ್ಟು ಉದ್ದ ಇದೆ ನೋಡಿರಿ. ಯಪ್ಪ ನಿಮಗೆ ಬ್ಲರ್ ಹಾಕಿರ್ಬೋದು, ಅದನ್ನು ನೋಡಿ ಒಂದು ಸೆಕೆಂಡ್ ತೋರಿಸ್ತೀನಿ. ಸಿಕ್ಕಾಬಟ್ಟೆ ದೊಡ್ಡದಿದೆ ನೋಡಿ. ಎಲ್ಲ ಕೊಕ್ಕರೆಗಳು ನಾರ್ಮಲ್ ಆಗಿರ್ತವೆ, ಇದು ಯಾವುದೋ ಮಸ್ತಾಗೈತೆ ಕೊಕ್ಕರೆ ಮಾತ್ರ. ಫ್ರೆಂಡ್ಸ್, ಇವಾಗ ಬೆಂಗಳೂರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ನೋಡಿದ್ರೆ ಇವತ್ತು ಬರೋಕ್ಕಾಗ್ತಾಯಿಲ್ಲ, ನಾಳೆ ಬರಬೇಕು. ಸೊ ಇವಾಗ ತೋಟದ ಹತ್ರ ಹೋಗ್ತಾಯಿದ್ದೀನಿ. ನಮ್ಮ ತೋಟಕ್ಕೆ ಹೋಗೋ ರೋಡನ್ನ ನೋಡಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನೋಡಿ ಹಿಂಗಿದೆ ನಮ್ಮ ತೋಟಕ್ಕೆ ಹೋಗೋ ರೋಡು. ಸೊ ಇವಾಗ ಏನಪ್ಪ ಅಂದರೆ, ನಾವು ಸಣ್ಣ ವಯಸ್ಸಿನಲ್ಲಿದ್ದಾಗ ಇಲ್ಲಿ ಬರೋಕ್ಕೆ ಭಯ ಪಡ್ತಾಯಿದ್ವಿ. ಏನಕ್ಕೆ ಅಂದರೆ ಅಷ್ಟು ಮಳೆಗಾಲದಲ್ಲೆಲ್ಲ ಸಿಕ್ಕಾಬಟ್ಟೆ ಇಲ್ಲಿ ಬರೋಕ್ಕೆ ಕಷ್ಟ. ಇಲ್ಲೊಂದು ಹುಣಸೆ ಮರ ಇದೆ ನೋಡಿ, ಇದು ನೋಡಿದ್ರೆ ಭಯ ಪಡ್ತಾಯಿದ್ವಿ ನಾವು. ಮಾವಿನಕಾಯಿ ನೋಡಿ ಹೆಂಗೆ ಬಿಟ್ಟಿದೆ ಅಂತ, ಕೆಳಗಡೆ ಜೋತಿದೆ, ಮಲ್ಕೊಂಡು ತಿನ್ಬೋದು ಮಾವನನ್ನು, ಆ ಥರ ಬಿಟ್ಟಿದೆ ಮಾವಿನಕಾಯಿನ. ಇನ್ನೂ ಟೈಮ್ ಸೀಸನ್ ಬಂದಿಲ್ಲ ಇಳಿಸೋದು, ಆದರೆ ಅಷ್ಟು ಬಂದಿದೆ ನೋಡಿರಿ, ಅಷ್ಟು ಹತ್ರದಲ್ಲಿದೆ ಮಾವಿನಕಾಯಿ. ಸೊ ಇವಾಗ ತೋಟದ ಹತ್ರ ಹೋಗ್ತಾಯಿದ್ದೀನಿ. ಏನಕ್ಕಪ್ಪ ಅಂತಂದರೆ ತೆಂಗಿನಕಾಯಿ ಕೆಡಿಸ್ಬೇಕು ಮರದಿಂದ. ಸೊ ಇವಾಗ ಜಾಸ್ತಿ ಇದಾವೆ ಕಮ್ಮಿ ಇದಾವೆ ಅಂತ ನೋಡ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ನೋಡ್ಕೊಬಂದು ನಾಳೆ ನಮ್ಮ ಫ್ರೆಂಡ್ ಅವ್ರ ತಂದೆಗೆ ಹೇಳಿ ಕೆಡಿಸ್ಬೇಕು. ಸೊ ಅದಕ್ಕೆ ನೋಡ್ಕೊಂಬಂದರೆ ಅಟ್ಲೀಸ್ಟ್ ಜಾಸ್ತಿ ಇದ್ದರೆ ಕೆಡಿಸೋಣ, ಕಮ್ಮಿ ಇದ್ದರೆ ಇನ್ನೇನು ಮಾಡೋಕ್ಕಲ್ಲ. ಅವ್ರಿಗೆ ಕೊಡೋ ದುಡ್ಡಲ್ಲಿ ನಾವು ಕಾಯಿನ ಕೊಂಡ್ಕೊಂಬಿಡ್ಬೋದು. ಹಾಗಾಗಿ ಹೋಗ್ತಾಯಿದ್ದೀನಿ ನೋಡ್ಕೊಬರೋಕ್ಕೆ. ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಕಾಯಿ ಬಂದಿರೋದು ಅಂತ. ಹಂಗೇ ಕಾಯಿ ಕೆಡುವಾಗ ವೀಡಿಯೋ ಮಾಡ್ತೀನಿ. ಇವಾಗ ನಮ್ಮ ತೋಟಕ್ಕೆ ಹೋಗೋಣ ಬನ್ನಿ. ಇಲ್ಲೆಲ್ಲ ಸಿಕ್ಕಾಬಟ್ಟೆ ಬೇಲಿ, ಎಲ್ಲ ಕಡೆ ಬೇಲಿ ಬೆಳ್ಕೊಂಬಿಟ್ಟಿದೆ, ಬೇಸಿಗೆ ಅಲ್ವಾ, ಹಾಗಾಗಿ ಮಳೆಗಾಲದಲ್ಲಿ ಇಲ್ಲೆಲ್ಲ ಬರೋಕ್ಕಾಗಲ್ಲ, ಅಷ್ಟು ಹಸಿರಾಗಿರುತ್ತೆ. ಬೇಸಿಗೆ ಟೈಮಲ್ಲಿ ಈ ಥರ ಫುಲ್ಲು ಬೆಳ್ಕೊಂಬಿಟ್ಟಿರುತ್ತೆ, ಒಣಗೋಗಿರುತ್ತೆ. ನಾವೆಲ್ಲ ಸಣ್ಣ ವಯಸ್ಸಾಗಿ ಓಡಾಡುವಾಗ ಈ ಕಡೆಯಿಂದ ಆ ಕಡೆ ಹಾವೆಲ್ಲ ಓಡಾಡೋದು. ಸೊ ಇವಾಗೆಲ್ಲ ಆಲ್ಮೋಸ್ಟ್ ಕಮ್ಮಿ, ಅಷ್ಟೊಂದು ಏನಿಲ್ಲ. ನೋಡಿ ನಮ್ಮ ತೋಟದ ಪಕ್ಕದಲ್ಲಿ ಅಡಿಕೆ ಹಾಕವ್ರೆ, ನಾವು ಏನೂ ಹಾಕಿಲ್ಲ, ಖಾಲಿ ಬಿಟ್ಟಿದ್ದೀವಿ. ನಾವು ಏನಾದ್ರು ಒಂದು ಹಾಕಬೇಕು. ಬನ್ನಿ ಇವಾಗ ನಮ್ಮ ತೋಟಕ್ಕೆ ಹೋಗೋಣ. ಅಕ್ಕಿಗಳು ನೋಡಿ ಹೆಂಗೆ ಓಡಾಡ್ತವೆ. ನೋಡೋಣ ಬನ್ನಿರಿ. ಇವಾಗ ನಮ್ಮ ತೋಟದ ಹತ್ರ ಬಂದಿದ್ದೀನಿ. ಹಲಸಿನ ಹಣ್ಣು ತೋರಿಸ್ತೀನಿ ನೋಡಿ ಹೆಂಗೆ ಬಿಟ್ಟೈತೆ ಅಂತ. ನಮ್ಮದು ಮರ ಚಿಕ್ಕದು, ಆದರೆ ಎಷ್ಟು ಬಿಟ್ಟೈತೆ ನೋಡಿ ಹಲಸಿನ ಹಣ್ಣು, ಎಷ್ಟೊಂದು ಬಿಟ್ಟಿದೆ. ಮತ್ತು ಇವೆಲ್ಲ ಬಂದು ಅಲ್ಲಿದೆ ನಮ್ಮದೊಂದು ಮರ, ದೊಡ್ಡ ಮರ ಅದು. ಸೊ ಇಲ್ಲೆಲ್ಲ ಬಿಟ್ಟೈತೆ. ಇವೆಲ್ಲ ಹಣ್ಣಿಗೆ ಬಂದಿದ್ದಾವೆಲ್ಲೋ ನನಗೂ ಗೊತ್ತಿಲ್ಲ ಸರಿಯಾಗಿ, ಇಷ್ಟೊಂದು ಬಿಟ್ಟಿರೋದು ಕನ್ಫ್ಯೂಷನ್ ಆಗೋಯ್ತು ನನಗೆ. ನೋಡೋಣ ಹೆಂಗೆ ಬಂದಾವೆ ಅಂತ. ಬಂದು ಇಲ್ಲೊಂದು ಐತೆ ತೋರಿಸ್ತೀನಿ. ಇದು ಮಾವಿನ ಮರ, ಈ ವರ್ಷ ಏನೂ ಬಿಟ್ಟಿಲ್ಲ, ಖಾಲಿ. ಇದು ಇನ್ನೊಂದು ದೊಡ್ಡದು ಮರ, ಇದರಲ್ಲಿ ವರ್ಷನೇ ಸಿಕ್ಕಾಬಟ್ಟೆ ಹಲಸಿನ ಬಿಟ್ಟವೆ. ತೋರಿಸ್ತೀನಿ. ಹೋದ ವರ್ಷ ಅಂತೂ ಸಕ್ಕತ್ತಾಗಿ ತಿಂದಿದ್ದೀವಿ ಹಲಸಿನ. ಈ ವರ್ಷ ಸರಿಯಾಗಿ ಬಿಟ್ಟೈತೆ ಫ್ರೆಂಡ್ಸ್, ಆರಾಮಾಗಿ ಕುಯ್ಕೊಂಡು ಹೋಗ್ಬೋದು, ಪರವಾಗಿಲ್ಲ, ಮಸ್ತಾಗಿ ಬಿಟ್ಟೈತೆ. ಒಂದು 3 ಹಣ್ಣಿಗೆ ಬಂದಿರಂಗವೆ, ಪರವಾಗಿಲ್ಲ. ಹತ್ತಿ ಕೆಡವದೆ ಇವಾಗ. ಈಗ ಮರಕ್ಕೆ ಹತ್ತಿ ಪಕ್ಕ ಕೆಡೋತೀನಿ, ನೋಡೋಣ ಬನ್ನಿ. ಕೆಡವ್ಬಿಟ್ಟು ವೀಡಿಯೋ ಮಾಡ್ತೀನಿ ನಿಮಗೆ. ಇದೊಂದು ಬಂದೈತೆ, ಇದು ಒಂದು 3 ಬಂದಿದ್ದಾವೆ ಹಣ್ಣಿಗೆ. ಇವೆಲ್ಲ ಗೊತ್ತಾಗ್ಬಿಡ್ತದೆ ನನಗೆ. ಈ ಥರ ಹಣ್ಣು ಬಂದಿರೋದೆಲ್ಲ ಗೊತ್ತಾಗುತ್ತೆ. ಸಣ್ಣ ಸಣ್ಣದವರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತೀನಿ ಅಷ್ಟೇ. ಆಹಾ, ಒಳ್ಳೆ ವಾತಾವರಣ, ಮೋಡ ಆಗೋಯ್ತು, ಮಸ್ತಾಗೈತೆ ವೆದರು. ಬನ್ನಿ ಇವಾಗ ಕೆಡವೆ ಬಿಡೋಣ ಏನಾರಾಗಲಿ. ಫ್ರೆಂಡ್ಸ್, ಇವಾಗ ಒಂದು ಕೆಡವಿದ್ದೀನಿ. ಸೊ ಇನ್ನೂ ಒಂದು 2-3 ಬಂದೈತೆ, ಕೆಡ್ಕೊಂಬರ್ಬೇಕು. ಸೊ ಬೈಕ್ ತಂದಿದ್ರೆ ಯೂಸ್ ಆಗಿರೋದು, ಬೈಕ್ ತಂದಿಲ್ಲ. ಇದಾಯ್ತು ಫ್ರೆಂಡ್ಸ್. ಕೈಯೆಲ್ಲ ಕಿತ್ತೋಯ್ತು.
ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಒಂದು ಅಳಸನ ಕಿತ್ತಿದ್ದೀನಿ, ಇನ್ನೂ 2-3 ಐತೆ, ಅದನ್ನ ಕೀಳ್ತೀನಿ. ಫ್ರೆಂಡ್ಸ್ ಇದನ್ನು ಬಂದು ಇಟ್ಟು ಬರಬೇಕು ಇವಾಗ ಇಟ್ಬಿಟ್ಟು ಬಂದು ಆಮೇಲೆ ಇನ್ನೊಂದು 2 ಕೆಡ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿದೊಂದು ಕೆಡವಿದ್ದೀನಿ, ಇಲ್ಲಿದ್ದೊಂದು 2 ಕೆಡೋಬೇಕು, ಇನ್ನೂ 3 ಇದ್ದಾವೆ, ಬಟ್ 2 ಕೆಡೋತೀನಿ ಇವಾಗ. ನೋಡಿ ಕೈಯಲ್ಲಿ ಬೇರೆ ಬ್ಲಡ್ ಬಂದೋಯ್ತು, ಅಳಸ್ತಾನೆ ಕೀಳಕ್ಕೆ ಹೋಗ್ಬಿಟ್ಟು ಬ್ಲಡ್ ಬರ್ಸ್ಕೊಂಬಿಟ್ಟೆ, ಸಿಕ್ಕಾಬಿಟ್ಟೆ ಉರಿತಾಯಿದೆ. ಮಳೆ ಬೇರೆ ಬರೋಂಗಾಗೈತೆ, ಇವಾಗ ಮನೆಗೆ ಹೋಗ್ಬಿಟ್ಟು ಇಟ್ಬಿಟ್ಟು ಬರೋಣ ಫಸ್ಟು. ಫ್ರೆಂಡ್ಸ್ ಇವಾಗ ಒಂದು ಕೆಡ್ಕೊಂಡು ಮನೆಗೆ ತಗೊಂಡು ಹೋಗ್ತಾಯಿದ್ದೀನಿ, ಇನ್ನೂ ಒಂದು 2-3 ಇದೆ, ಅದನ್ನು ತಗೊಂಡು ಹೋಗೋಕ್ಕೆ ಒಂದು ಚೀಲ ತೊಗೊಂಬರ್ಬೇಕು. ಸೊ ಈಗ ಅದಕ್ಕೆ ನಾನು ಹೋಗ್ತಾಯಿದ್ದೀನಿ ಮನೆಗೆ ಹೋಗಿ ತಂದುಬಿಟ್ಟು ಇಟ್ಕೊಂಡು ತೊಗೊಂಡು ಹೋಗ್ತೀನಿ ಮನೆಗೆ. ಬನ್ನಿ ಹೋಗೋಣ. ಇವನ್ನ ಬೆಂಗಳೂರಿಗೆ ತಗೊಬರೋಕ್ಕಾಗಲ್ಲ, ಏನಕ್ಕಂದರೆ ಬೈಕಲ್ಲಿ ಬಂದಿಲ್ಲ ನಾನು, ಟ್ರೈನಲ್ಲೆಲ್ಲ ಎತ್ಕೊಂಡು ಹೋಗಿ ತಗೊಂಡು ಹೋಗೋಷ್ಟು ರಿಸ್ಕ್ ಇಲ್ಲ, ಅಷ್ಟೆಲ್ಲ ಆಗಲ್ಲ ನಮ್ಮ ಕೈಯಲ್ಲಿ. ಸೊ ಸ್ಕೂಟ್ರ್ ತೊಗೊಬಂದಿದ್ರೆ ಅಷ್ಟು ತೊಗೊಬಂದ್ಬಿಡ್ತಾಯಿದೆ ಬೆಂಗಳೂರಿಗೆ, ಇವಾಗ ಟ್ರೈನಲ್ಲಿ ಬಸ್ಸಲ್ಲಿ ತೊಗೊಂಬರೋಕ್ಕಾಗಲ್ಲ, ಹೆವಿ ಹಿಂಸೆ ಆಗುತ್ತೆ. ಸೊ ಹಂಗಾಗಿ ನಮ್ಮ ಅಮ್ಮರಿಗೆ ಕೊಟ್ಬಿಟ್ಟು ಬರ್ತೀನಿ. ಬನ್ನಿ ಇನ್ನೂ ಒಂದು 2-3 ಕುಯ್ಬೇಕು, ಬಡ ಅಂತ ಹೋಗಿ ಕುಯ್ದುಬಿಟ್ಟು ಸಿಗ್ತೀನಿ. 3 ಇತ್ತು, 3 ಕೆಡೋಗ್ಬಿಟ್ಟಿದ್ದೀನಿ, 3 ತೋರಿಸ್ತೀನಿ ಬನ್ನಿ. ಇನ್ನೂ ಒಂದು ಐತೆ, ಬಟ್ ಅದು ಇನ್ನೂ ಹಣ್ಣಿಗೆ ಬಂದಿದ್ದೆಲ್ಲ ಗೊತ್ತಿಲ್ಲ. ನೋಡಿ 3 ಕೆಡವಿದ್ದೀನಿ, ಇನ್ನೂ ಒಂದು 2-3 ಇದೆ ಮರದಲ್ಲಿ, ಬಟ್ ಅದು ಎತ್ಕೊಂಡು ಹೋಗೋಕ್ಕಾಗಲ್ಲ. ಇವಾಗ ಹತ್ತಿರದಲ್ಲೇ ಒಂದು ಬಿಟ್ಟೈತೆ, ನೋಡಿ ತೋರಿಸ್ತೀನಿ. ಇದು ಹತ್ತಿರದಲ್ಲೇ ಬಿಟ್ಟೈತೆ, ಅದು ಇದು ಇನ್ನು ಹಣ್ಣು ಬಂದಿದೆ ಅಲ್ವ ಗೊತ್ತಿಲ್ಲ, ಸಿಕ್ಕಾಬಿಟ್ಟೆ ಇರುವೆಗಳು ಇಲ್ಲಂತೂ. ನೋಡೋಣ, ಇವನು ಎತ್ಕೊಂಡು ಹೋಗಂತೂ ಆಗಲ್ಲ, ಯಾರಾದ್ರು ಬೇಕು ಅಂದರೆ ಕುಯ್ಕೊಂಡು ಹೋಗ್ರಿ ಅಂತ ಹೇಳ್ಬೋದು ಅಷ್ಟೇ. ನೋಡೋಣ ಫ್ರೆಂಡ್ಸ್, 4 ಕೆಡವಿದ್ದೀನಿ, ಆದರೆ ತಗೊಂಡು ಹೋಗೋಕ್ಕಾಗೋದು ಡೌಟೇ ನನ್ನ ಪ್ರಕಾರ. ದೇವರಣೆಗಳು ಸುಸ್ತಾಗೋಗ್ಬಿಟ್ಟೆ ನಾನಂತೂ, ಕೆಡೋದು ಈಸಿ, ತೊಗೊಂಡೋಗೋದು ಕಷ್ಟ, ಬೈಕ್ ತಂದಿಲ್ವಲ್ಲ. ಹಂಗಾಗಿ ನಿಮಗೆ ಇನ್ನೊಂದು ಸ್ಪೆಷಲ್ ಆಗಿರೋಂಥ ಗೆಸ್ಟ್ನ ಪರಿಚಯ ಮಾಡಿಸ್ಕೊಡ್ತೀನಿ ನೋಡಿರಿ, ನನ್ನ ಬಾಡಿ ಗಾರ್ಡ್ಸ್ ಅವರು. ಅಲ್ಲಿ ನೋಡಿ ಇಬ್ಬರು ಮಲಗವ್ರೆ. ಹಾಂ ಏಯ್ ಏನಾರ ಮಾಡ್ತಾಯಿದ್ದೀರಾ, ಬನ್ನಿರಿ ಬೈ. ಇಬ್ಬರೂ ಹಾಕಿರೋದು ಒಂದೊಂದು ಪ್ಯಾಕೆಟ್ ಬಿಸ್ಕೆಟ್ ಅಷ್ಟೇ. ನನ್ನ ಮನೆಗೆ ಕರ್ಕೊಂಡು ಹೋಗೋವಷ್ಟು ಹೊತ್ತೂ ಸಹ ಇಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಅದು ಸ್ಪೆಷಲ್ ಗಾರ್ಡು ನನಗೆ, ಸರಿನಾ. ನಾನು ಬೆಂಗಳೂರಿಂದ ಬಂದರೆ, ನಾನು ತೋಟದಾಗ ಬಂದರೆ ನನ್ನ ಜೊತೆ ಬಂದು ನನ್ನ ಜೊತೆಯೆಲ್ಲ ತೋಟನ ಸುತ್ತಾಡಿ ಆಮೇಲೆ ಮನೆಗೆ ಹೋಗೋ ತನಕ ಜೊತೆಲಿ ಬರ್ತಾರೆ. ಅವ್ರ ಓನರು ಬೇರೆಯವರು, ಆದರೆ ಅವ್ರ ಓನರು ಬಂದರೂ ಸಹ ನನ್ನ ಬಿಟ್ಟು ಹೋಗಲ್ಲ ಅವರು, ಅಷ್ಟು ಪ್ರೀತಿ ನನ್ನ ಮೇಲೆ. ನಾನು ಹಾಕೋದೇನು ಬಂದಾಗ 10 ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ ಅಷ್ಟೇ, ಅದು ಬಿಟ್ಟರೆ ನಾನು ಏನೂ ಅದಕ್ಕೆ ಹಾಕಲ್ಲ. ಆದರೆ 10 ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ಗೆ ನನ್ನ ಎಷ್ಟು ಚೆನ್ನಾಗಿ ಕಾಯ್ತಾರೆ ನೋಡಿರಿ. ನಾನು ಹೋಗೋ ತನಕ ಸಹ ಎದಳಲ್ಲ ಅವರು. ನಾನು ಇಲ್ಲಿಂದ ಅಲ್ಲಿ ಗಂಟ ಹೋದ್ಮೇಲೆ ಇಬ್ಬರು ಎದ್ದು ಮುಂದೆ ಹೋಗ್ತಾರೆ, ಅಷ್ಟು ಪ್ರೀತಿ ನನ್ನ ಮೇಲೆ. ಇದಕ್ಕಿಂತ ಪ್ರೀತಿ ಇನ್ನೇನು ಬೇಕು ಹೇಳಿ. ಮನುಷ್ಯರಲ್ಲಾದರೆ ಯಾವ್ಯಾವುದಕ್ಕೋ ಇಷ್ಟಪಡ್ತಾರೆ, ಅವು ಏನಿಲ್ಲ, ಬರೀ 10 ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ಗೆ ಅಷ್ಟೇ, ಅಷ್ಟು ಪ್ರೀತಿ ಮಾಡ್ತಾರೆ. ಇವಾಗ ಇವನ್ನೆಲ್ಲ ಎತ್ಕೊಂಡು ಹೋಗೋದೇ ದೊಡ್ಡ ತಲೆನೋವು ನನಗೆ. ಇವಾಗ ನೋಡೋಣ ಹೆಂಗೆ ಎತ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ. ಚೀಲ ತಂದಿದ್ದೀನಿ, ನೋಡೋಣ ಚೀಲ ತಂದಿದ್ದೀನಿ, ಅದು ಹೆಂಗೆ ಎತ್ಕೊಂಡು ಹೋಗ್ತೀನೋ ಏನೋ ನನಗೂ ಗೊತ್ತಿಲ್ಲ. ನೋಡೋದು ಟ್ರೈ ಮಾಡೋದು. ಈ ಹಾಲು ಬೇರೆ ಇನ್ನೂ ಬರ್ತಾನೆ ಇದೆ, ನನಗೆ ಇರಿಟೇಷನ್ ಆಗೋದು ಇದೊಂದೇ. ಈ ಥರ ಹಾಲು ಬರ್ತಾ ಇರ್ತದೆ, ಬೇಗ ನಿಲ್ಲಲ್ಲ, ಎಲ್ಲದರಲ್ಲೂ ಕಂಟಿನ್ಯೂಟಿ ಬರ್ತಾನೆ ಇರ್ತದೆ, ಒಂದು ಅರ್ಧ ಗಂಟೆ. ಇದು ಮಚ್ಚು, ಏನು ಮಾಡೋದು, ನೋಡೋಣ ಇವಾಗ ಟೈಮ್ ಆಯ್ತದೆ. ನಾನು ಇಬ್ಬರು ಹೋಗ್ತಾ ಇದೀವ, ನಾನು ನಿಂತ್ಕೊತೀನಿ, ಹೆಂಗೆ ನಿಂತ್ಕೊತಾಳೆ. ನಾನು ಹೋಗೋ ತನಕ ಹೋಗಲ್ಲ, ಅಷ್ಟು ಪ್ರೀತಿ ನನ್ನ ಮೇಲೆ. ನಾನು ಬರೋದೇ ಅಪರೂಪಕ್ಕೆ, ಬಂದರೆ ಮಾತ್ರ ನಾನು ಬಿಟ್ಟು ಹೋಗಲ್ಲ. ಇನ್ನೊಬ್ಳು ಹೋಗ್ತಾವಳ ಅಲ್ಲಿ ಬ್ಲಾಕಿ, ಅವಳು ಅಷ್ಟೇ. ಇಬ್ಬರೂ ನಾನು ನಿಂತ್ಕೊತೀನಿ ನೋಡಿ, ಇವಾಗ ಅಷ್ಟು ದೂರ ಹೋಗ್ತಾಯಿದ್ದಾರೆ, ನಿಂತ್ಕೊತೀನಿ. ಅಪ್ಪ ನೋಡಿರಿ ಹೆಂಗೆ ನಿಂತ್ಕೊಂಡು ನೋಡ್ತಾಳೆ, ನಾನು ಬಿಟ್ಟು ಹೋಗಲ್ಲ. ಅವಳು ನೋಡಿರಿ ಅಲ್ಲೋಗಿ ನಿಂತ್ಕೊತಾಳೆ, ಅಷ್ಟು ಪ್ರೀತಿ ಮಾಡ್ತಾರೆ ಇಬ್ಬರೂ. ನನಗಂತೂ ತುಂಬ ಖುಷಿ ಆಗುತ್ತೆ. ನಮ್ಮೂರಲ್ಲಿ ನನ್ನ ಮನುಷ್ಯರುಗಳಿಗಿಂತ ಜಾಸ್ತಿ ಇವರಿಬ್ಬರನ್ನೇ ಜಾಸ್ತಿ ಇಷ್ಟಪಡ್ತೀನಿ. ಬರೇ ಯಾಕೆ ನಾನು ನಿಂತ್ಕೊಂಡ್ಬಿಡ್ತಾರೆ ಇಬ್ಬರೂ, ಅಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಫೈನಲಿ ಮನೆಗೆಲ್ಲ ತಂದು ಹಾಕಿದ್ದೀನಿ ಫ್ರೆಂಡ್ಸ್, ಸುಸ್ತಾಗಿ ಹೋಯ್ತು. ಇಲ್ಲೊಂದು 4 ಅಲ್ಲೊಂದು ಐತೆ, ಇದು ನಮ್ಮ ಮನೆ. ಸೊ ಸುಸ್ತವಾಗಿ ತಿಕ್ಕೊಂಡು ಹೋಯ್ತು. ನಾಳೆ ಬೆಂಗಳೂರಿಗೆ ಹೆಂಗೆ ಎತ್ಕೊಂಡು ಹೋಗ್ತೀರಾ ಗೊತ್ತಿಲ್ಲ, ಟ್ರೈ ಮಾಡೋಣ. ಸವಾಸಗಳ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ರೀಲ್ಸ್ ಮಾಡೋಕ್ಕಲ್ವಾ. ಇಂಥ ಪ್ಲೇಸಲ್ಲಿ ಒಳ್ಳೆ ನೆಟ್ವರ್ಕು ಸಿಗ್ತದೆ, ಹಾಗೆಯೇ ರೀಲ್ಸು ಮಾಡ್ಬೋದು. ವಾತಾವರಣ ನೋಡಿ ಎಷ್ಟು ಸಕ್ಕತ್ತಾಗಿದೆ, ಕೆರೆ ಹಿಂಗಿದೆ, ಸ್ವಲ್ಪ ನೀರಿದೆ ಅಷ್ಟೇ ಫ್ರೆಂಡ್ಸ್. ಇವಾಗ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಬಾಣಾವರಕ್ಕೆ. ಸೊ ನಮ್ಮ ಫ್ರೆಂಡ್ ಬರ್ತಾನೆ, ಏನಾದ್ರು ಹೋಗಿ ಬಾಣಾವರದಲ್ಲಿ ನಮ್ಮ ಫೇವ್ರೇಟ್ ಚಿರುಮುರಿ ಆ ಥರ ಏನಾದ್ರು ತಿಂದ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬರೋಣ ಹೋಗ್ತಾ ಇದ್ದೀನಿ.
ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ ಬೈಕ್ ಎತ್ಕೊಂಡು ಬರ್ತೀನಿ ಕಣಂದ. ಹಂಗಾಗಿ ಇವಾಗ ಬರೋ ತನಕ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬಂದಮೇಲೆ ಹೋಗಿ ತಿನ್ಕೊಂಬರ್ತೀವಿ. ಟ್ರೈನು ಇವತ್ತು ಮಿಸ್ಸು. ನಾಳೆ ಒಂದಿನ ಕೆಲ್ಸಕ್ಕೆ ಬೇರೆ ರಜಾ ಹಾಕೊಂಡು ಹೋಗಬೇಕು. ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ನೋಡೋಣ ಏನೇನಾಯ್ತದ. ಇವತ್ತು ರಶ್ ಬೇರೆ ಇತ್ತು, ನಾಳೆ ಹೋಗೋದು ಯೂಸು. ಬಟ್ ನಾಳೆಗೆ ಒಂದಿನ ಕೆಲಸಕ್ಕೆ ರಜಾ, ಅದೊಂದೇ ಬೇಜಾರು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ಹಿಂಗೈತೆ ಕತ್ಲು, ಯಾರೂ ಇಲ್ಲ. ಇಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಾನು. ಇವಾಗ ಹೋಯ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಫ್ರೆಂಡು ಬಿಟ್ಟು ಹೋದ. ಊರೊಳಗೆ ಬಿಡ್ತೀನಿ ಅಂದ. ನಾನೇ ಬೇಡ, ಆರಾಮಾಗಿ ಹೋಗು ಮಗ ಅಂತಂದೆ. ನಡ್ಕೊಂಡು ಹೋಯ್ತಾ ಇದ್ದೀನಿ. ಸೊ ನೋಡಿ ಹಿಂಗಿದೆ ಕತ್ಲು, ಫುಲ್ ಕತ್ಲು. ಭಯ ಇದ್ದದಲ್ವ, ಏನು ಮಾಡೋಕ್ಕಾಗಲ್ಲ. ನೋಡಿ ನಾನಿನ್ನೂ 8 ಜನ ಇದ್ದೀನಿ. ಇಬ್ಬರು ನಮ್ಮ ಮನೆ ಮುಂದೆನೇ ಇದ್ದಾರೆ. ಅವ್ರನ್ನ ಸಾಕಿರೋದು ಬಂದು ಆ ಕಡೆ ಮನೆಯವರು, ಆದರೆ ಇರೋದು ಬಂದು ನಮ್ಮ ಮನೆ ಮುಂದೆ. ನಾನು ತೋಟದಿಂದ ಬಂದಾಗಿಂದ ಇಬ್ಬರು ಈ ಜಾಗ ಬಿಟ್ಟು ಕದಲಿಲ್ಲ. ಜೊತೆಲೇ ಅವರೇ. ಇದಕ್ಕಿಂತ ಬೇಕಾ ಪ್ರೀತಿ ಮಾಡೋರು? ಸೊ ನೀವು ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ನೋಡ್ತಾರೆ, ಫಾಲೋ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.